ಹರೇ ಕೃಷ್ಣ, ನಮಸ್ಕಾರ. ಎಲ್ಲರಿಗೂ ಕೃಷ್ಣವನಕ್ಕೆ ಸ್ವಾಗತ. ನಾವಿವತ್ತು ಕೃಷ್ಣವನದಲ್ಲಿ ಒನ್ ಆಫ್ ದ ಸೆನ್ಸಿಟಿವ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ. ಏನಪ್ಪಾ ಅಂದರೆ ಈ ಸಾಕಿರುವ ಪೆಟ್ಸ್ ಪಕ್ಷಿಗಳನ್ನ ವೈಲ್ಡಲ್ಲಿ ರಿಲೀಸ್ ಮಾಡ್ತಾರಲ್ಲ, ಆ ಹುಚ್ಚು ಟ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ಅಂದರೆ ನಾವು ಈ ಪಕ್ಷಿಗಳನ್ನ ಸಾಕೋ ಮುಂಚೆ ಒಂದು ವಿಷಯ ತಿಳ್ಕೋಬೇಕು. ಈ ಪಕ್ಷಿಗಳು ಮೊಟ್ಟೆಯಾಗಿ ಹುಟ್ಟಿ ಮರಿಯಾಗಿ ಬೆಳೆಯೋ ತನಕ ಇದು ಒಂದು ಕೇಜಲ್ಲೇ ಬೆಳೆದು ಕೇಜಲ್ಲೇ ಇರುತ್ತೆ. ಇದಕ್ಕೆ ಒಂದು ಕೇಜಲ್ಲಿ ಮೂಲೆಯಲ್ಲಿ ಒಂದು ಆಹಾರ ನೀರು ತಗೊಂಡೆ ಅಭ್ಯಾಸ. ನಾವೀ ಪಕ್ಷಿಗಳನ್ನ ನಾವು ಇದನ್ನ ಫ್ರೀ ಆಗಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವು ವೈಲ್ಡ್ ರಿಲೀಸ್ ಮಾಡಿದ್ರೆ ಇವುಗಳಿಗೆ ಸ್ವಂತವಾಗಿ ತಾವೇ ಆಹಾರ ಹುಡುಕೊಂಡು ಅಥವಾ ಹಂಟ್ ಮಾಡಿಕೊಂಡು ತಿನ್ನಕ್ಕೆ ಆಗಲ್ಲ. ಇವುಗಳಿಗೆ ಆ ಕೇಪಬಿಲಿಟಿ ಇರಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ಪಕ್ಷಿಗಳು, ದೊಡ್ಡ ಪಕ್ಷಿಗಳು, ಉದಾಹರಣೆಗೆ ಈಗಲ್ ಅಥವಾ ಫ್ಯಾಲ್ಕನ್ಗೆ, ಇಲ್ಲ ಅಂದ್ರೆ ಹಾರಿ ಸುಸ್ತಾಗಿ ನೆಲಕ್ಕೆ ಬಂದು ಕೂತಾಗ ಬೆಕ್ಕಿಗೆ, ನಾಯಿಗೆ ಅಥವಾ ಬೇರೆ ಪ್ರೆಡೆಟರ್ಗಳಿಗೆ ಇದು ಬಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ಪ್ರೇ ಬರ್ಡ್ಸ್ ಅಂತಾರೆ. ಇದಕ್ಕೆ ಸ್ವಂತವಾಗಿ ಹಂಟ್ ಮಾಡಿಕೊಂಡು ತಿಂದು ಬದುಕು ಕೇಪಬಿಲಿಟಿ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಸಾಗೋ ಮುಂಚೆ ದಯವಿಟ್ಟು ತಿಳ್ಕೊಳ್ಳಿ, ಈ ಪಕ್ಷಿಗಳ ಅನ್ನೋದು ಕಮಿಟ್ಮೆಂಟು. ಒಂದು ಲವ್ ಬರ್ಡ್ಸ್ ಆದರೆ ಮಿನಿಮಮ್ 7ರಿಂದ 10 ವರ್ಷ ಇರುತ್ತೆ. ಕಾಕ್ಟೇಲ್ಗಳು 10ರಿಂದ 15 ವರ್ಷ ಇರುತ್ತೆ. ನೀವು ಇದಕ್ಕೆ ಸಾಕ್ತೀರಿ ಅಂತ ಅಂದರೆ ಇದಕ್ಕೆ ಪ್ರಾಪರ್ ಕಮಿಟ್ಮೆಂಟ್ ಇರುತ್ತೆ. ನೀವು ಇದಕ್ಕೆ ಟೈಮ್ ಫುಡ್ ಕೊಡಬೇಕು, ನೀರು ಕೊಡಬೇಕು. ನಿಮ್ಮ ಕೈಯಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂತ ಬಿಟ್ಟು ದಯವಿಟ್ಟು ವೈಲ್ಡಲ್ಲಿ ರಿಲೀಸ್ ಮಾಡಬೇಡಿ. ನಿಮ್ಗಳ ಕೈಯಲ್ಲಿ ನೋಡ್ಕೊಳಕ್ಕಾಗ್ತಿಲ್ಲ ಅಂದರೆ ವೈಲ್ಡ್ ಲೈಫ್ ರೆಸ್ಕ್ಯೂವರ್ಸ್ ಅಥವಾ ರೆಸ್ಕ್ಯೂ ಸೆಂಟರ್ಗಳಿರುತ್ತೆ, ಅವ್ರ ಕೈ ಕೊಡಿ. ಅವಕ್ಕೂ ಒಂದು ಜೀವ ಅಂತ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ.